ಮರ ಕಡ್ದಿದ್ದೀರಿ, 10 ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದರೆ ಜೈಲಿಗೆ ಕಳಿಸ್ತೀನಿ ಈಗಲೇ ನಾನು. 15 ನಿಮಿಷನೂ ಕೊಡೋದಿಲ್ಲ. 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದರೆ ಜೈಲಿಗೆ ಕಳಿಸ್ತೀನಿ. ನೀವು ಕೋರ್ಟ್ ನಲ್ಲಿ ಕೇಸ್ ನಡೀತಿರುವಾಗ ಹೇಳ್ದೆ ಕೇಳ್ದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿದ್ದೀರಿ, ಅದನ್ನ ಕಡ್ದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ, ಅದೆಲ್ಲ ಕತೆ ಬೇಡ. ಇಲ್ಲ ಅಂತ ಸಾಧನೆ ಮಾಡಿದಿರಿ, ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಡ್ ಬಂದರೆ ಕಡ್ದಾಕಿದ್ದಾರೆ ಅಂತ. ಅದು ಮರದ ಕಾಫಿ ಗಿಡದ ಮೇಲೆ ಬಿದ್ದಿರೋದಲ್ಲ ಅದು, ನೀವು ಹೇಳಿರೋದೆಲ್ಲ ಸುಳ್ಳು. ಬಿದ್ದಿರೋದು ಮುರಿದಿರೋದಲ್ಲ, ಕತ್ತರಿಸಿದ್ದಾರೆ. ಈ ಫೋಟೋ ನೋಡಿ, ಫೋಟೋ ನೋಡಿ, ಬಿದ್ದಿರೋದಲ್ಲ ಕತ್ತರಿಸಿರೋದು. ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ. ಯಾವಾಗಾರು ಕತ್ತೆನಾರು ಇರ್ಲಿ, ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ? ಕಂಪ್ಲೇಂಟ್ ಕೊಟ್ಟಿದ್ದು ಈ ಟೈಮ್ ಅಲ್ಲಿ. ಅದ್ ಯಾವಾಗಾರು ಕೊಟ್ಕೊಳ್ಳಿ, ಕೇಸ್ ನಡೀತಿರುವಾಗ ನೀವ್ ಯಾಕೆ ಕತ್ತರಿಸಿದ್ರಿ? ನಿಮ್ಗೆ ಕತ್ತರಿಸಕ್ಕೆ ಯಾರು ಹೇಳಿದ್ದು? ಕಾಫಿ ಗಿಡದ ಮೇಲೆ ಬೀಳೋದು ಮತ್ತೆ ನೆರಳು ಬೇಕಾಗಿತ್ತು ಕಾಫಿ ಗಿಡಕ್ಕೆ. ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳೆಸ್ತಾರೆ, ಕತ್ತರಿಸಲ್ಲ. ಬೇಕು ನೆರಳು. ಕಾಫಿ ಗಿಡ ಪರ್ಮಿಷನ್ ಕೇಳ್ಬೇಕಾಗಿತ್ತು ಕೋರ್ಟ್ಗೆ ಬಂದು, ಬಿಸಿಲು ಬೇಕು ಅಂತ. ನಮ್ಮ ಹತ್ರ ಜಾಗ ಇಲ್ದಲ್ನೇ ಇರ್ಬೋದು, ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ಅಂತ ನಮಗೂ ಗೊತ್ತು. ನೆರಳು ತೆಗಿಬೇಕಾಗಿತ್ತು. ಅಲ್ಲಿ ಕೇಳಿ ಕಾಮತ್ರ ಕೂತಿದ್ದಾರೆ, ಅವ್ರ ಹತ್ರನೂ ಕಾಫಿ ಗಿಡ ಇದೆ. ಕಾಫಿ ಎಸ್ಟೇಟು ಎಕರೆಗಟ್ಟಲೆ ಇದೆ ಅವ್ರ ಹತ್ರ. ಹಿಂದೆ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ, ಬೀಟೆ ಮರ, ಅದೆಂತದ ಕಂಚಿಕಾಯಿ ಮರ, ಅಂತ ಮರ, ಇಂಥ ಮರ, ಕಿತ್ತಳೆ ಮರ, ಇಂಥದ್ದಿದ್ದೊತ್ತಿಗೆ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ. ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ತು ಹೋಗುತ್ತೆ. ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ. ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ, ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ. ಅಲ್ಲಿ ಪೊಲೀಸ್ ಕರೀಲಿ, ಅವ್ರನ್ನ ತಗೊಳಕ್ ಕೇಳು. ಒಳಗಡೆ ಇರಿ, ಆಮೇಲೆ ನಿಮ್ ಲಾಯರ್ ಬಂದ್ ಬಿಡಿಸ್ಕೋತಾರೆ. ಒಳಗಡೆ ಇರಿ. ಗೊತ್ತಾಗುತ್ತಮ್ಮ. ನೀನ್ ಹೋಗಿ ನಿಮ್ ಮನೆಯಲ್ಲಿ ಇನ್ಯಾರು ಇದಾರೆ ಅವ್ರಿಗೆ ಹೇಳು, ಅಪ್ಪ ಜೈಲ್ಗೆ ಹೋದ್ರು, ಆಮೇಲಿಂದ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು, ಇರೋ ಮರ ಎಲ್ಲ ಕತ್ತರಿಸಿದ್ರು, ಜೈಲ್ಗೆ ಹೋಗಿದ್ದಾರೆ, ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ. ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ತನಕ ಟೈಮ್ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ, ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ. ಇವತ್ತು ಬೇಕು ಅಂದ್ರೆ ನಾಳೆ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ. ಅವ್ರ ಮಗ ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬನ್ನಿ. ಇಲ್ಲಾಂದ್ರೆ ಬೇರೆ ಅವ್ರನ್ನ ಕರ್ಕೊಂಡ್ ಬನ್ನಿ. ಅಲ್ಲಿ ತನಕ ಹೊರ್ತು ಇಲ್ದರೆ ಜೈಲಲ್ಲಿರಿ. ಆಮೇಲೆ ನಿಮ್ ಲಾಯರ್ ಬಂದ್ ಬಿಡಿಸ್ಕೋತಾರೆ. ನಮಗ್ ಸಿಕ್ಕಿದ್ಯಲ್ಲ ಸಾಕು. ತುಂಬಾ ಮಾತಾಡ್ತಾ ಇದ್ಯಮ್ಮ. ಅವ್ರನ್ನ ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ, ಇದ್ರೆ ನಿನ್ನೂ ಸೇರ್ಸಾಕ್ತೀನಿ ಒಳಗಡೆಗೆ. ಈಗ ಹೇಳೋದು ಗೊತ್ತಾಯ್ತಲ್ಲ, ನಿಮ್ ತಂದೆ ಇರ್ಲಿ ಜೈಲಲ್ಲಿ.